ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡೋಕ್ಕಂತ ನಿಮ್ಗೆ ಏನಾದರೂ ಅನಿಸಿದ್ರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಇಲ್ಲಿ ಸೇಲಿಗಿದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಫೋಟೋ ಕಳಿಸಾದ್ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಫ್ರೀ ಮಾಡಿಕೊಂಡು ಕಾಲ್ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ 407 ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ನಲ್ಲಿ ಇದೇ ಥರ ತುಂಬ ಗಾಡಿಗಳು ಸೇಲ್ ಆಗ್ತಿರ್ತವೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ರೆಡ್ ಕಲರಲ್ಲಿ, ಅದು ಡೈರೆಕ್ಟ್ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ಅದೇ ಒಂದು ಇದ್ಯಾವ್ದು 407 ಅಲ್ಲ ಕಳಿಸಿರೋದು? ಹೌದು ಸರ್. ಓಕೆ. ಇದು ಹಿಂದ್ಗಡೆದು 6 ವೀಲಿಂದ 4 ವೀಲ್ ಸರ್ ಇದು? 4 ವೀಲ್ ಸರ್ ಅದು. 4 ವೀಲಾ? ಹಾಂ 4 ವೀಲ್. ಓಕೆ. ಮಾಡಲ್ ಎಷ್ಟು ಸರ್? 2006. 2006. ನೀವು ಎಷ್ಟನೇ ಓನರು? ಸರ್ ನಾನು 5ನೇ ಓನರ್. ಈಗ ನಿಮ್ಮ ಹೆಸ್ರಿಗೆ 5ನೇ ಓನರಲ್ಲಿ ಇದೆಯಾ? ಹಾಂ 5ನೇ ಓನರಲ್ಲಿ ಐತೆ. ತೊಗೊಂಡವರು 6? 6ನೇ ಓನರ್. ಓಕೆ. ಗಾಡಿ ಏನಾದರೂ ಮೀಟ್ರ್ ರನ್ನಿಂಗ್ ಇದೆಯಾ ಸರ್? ಸರ್ ಅದು ನಾನು ತಂದು ಒಂದು 6-7 ತಿಂಗಳಾಯಿತು. ಹ್ಞೂ. ಬಟ್ ಅದು ವರ್ಕಿಂಗಲ್ಲಿ ಇರಲಿಲ್ಲ. ಹ್ಞೂ ಹ್ಞೂ ಹ್ಞೂ. ನಾನು ನೀಟಾಗಿ ರೆಡಿ ಮಾಡಿ ಓಡಿಸ್ತಾ ಇದ್ದೀನಿ. ಓಕೆ ಓಕೆ. ಅಂದರೆ ಅದು ಅಂದಾಜು ಹೇಳಕ್ಕೆ ಬರಲ್ಲ. ಇಲ್ಲ ಸರ್, ಅದು ಹೇಳೋಕ್ಕಾಗಲ್ಲ. ಓಕೆ ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಸರ್ ಎಲ್ಲ ಸೆಪ್ಟೆಂಬರ್ವರೆಗೂ ಐತೆ ಪೇಪರ್. ಸಿ ಕಂಡೀಷನ್ ಸರ್. ಹಾಂ ಹಾಂ ಹಾಂ. ಸಿ ಕಂಡೀಷನ್ ಸರ್. 4 ಒರಿಜಿನಲ್ಲು. ಹ್ಞೂ. ಸ್ಟೆಪ್ನಿನೂ ಕೂಡ ಫ್ರೆಶ್ಶು ರೀಬಿಲ್ಟ್. ಓಕೆ ಓಕೆ. ಅಂದರೆ ಈಗ ಹಾಂ ಹೇಳಿ. ಗಾಡಿ ಭಾಳ ಚೆನ್ನಾಗೈತೆ. ಹ್ಞೂ. ಬಟ್ ಏನಂದರೆ ಸ್ವಲ್ಪ ನಾವು ಲೋಕಲ್ ಬಾಡಿಗೆ ಹೊಡೆಯೋದು, ಹ್ಞೂ. ಸ್ವಲ್ಪ ಕೊಬ್ಬರಿ ಹೊಡೆಯೋದು ನಾವು. ಹ್ಞೂ. ಹಂಗಾಗಿ ಅರೈವಲ್ ಸ್ವಲ್ಪ ಕಮ್ಮಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಸಣ್ಣ ಗಾಡಿ ಹಾಕ್ಬಿಡೋಣ ಅಂತ, ಹ್ಞೂ ಹ್ಞೂ. ಇಂಟ್ರನ ಯಾವ್ದಾರ ಒಂದು ಹಾಕೋಣ ಅಂತ. ಓಕೆ ಓಕೆ. ಅಂದರೆ ಈಗ ಗಾಡಿ ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ? ಏನು ತೊಂದರೆ ಇಲ್ಲ ಸರ್, ಐತೆ ಪ್ಲಾಟ್ಫಾರ್ಮು. ಅದೇ ಯಾಕಂದರೆ ಹಳೆ ಮಾಡಲಲ್ಲ ಸರ್. ಹಳೆ ಮಾಡಲಲ್ಲ, ಸ್ವಲ್ಪ ಪ್ಲಾಟ್ಫಾರ್ಮ್ ಏನಾದರೂ ಡೆಂಟ್ ಸ್ಕ್ರಾಚ್? ಸರ್ ಡೆಂಟ್ ಏನಿಲ್ಲ. ಹಾಂ. ಸ್ವಲ್ಪ ಲೈಟಾಗಿ ಅದೇನು ಅದನ್ನೇನು ಕಂಪ್ಲೇಂಟ್ ಅಂತ ಏನು ಹೇಳಂಗಿಲ್ಲ. ಹ್ಞೂ ಹ್ಞೂ. ಅದು ಪಟ್ಟಿ ಹೊಡೆದೈತೆ. ಹ್ಞೂ. ಅದು ಮಿಷಿನ್ ಐಟಮ್ ಹೊಡಿತಿತ್ತು ಸರ್ ಬೆಂಗಳೂರಿನಲ್ಲಿ. ಹ್ಞೂ ಹ್ಞೂ. ಹಂಗಾಗಿ ಅದು ಇದನ್ನ ಹಾಕಿ ಎತ್ತಾರಲ್ಲ, ರಾಡ್ ಹಾಕಿ ಮಿಷಿನ್ ಎತ್ತಾರಲ್ಲ, ಹಾಂ. ಅದು ಪಟ್ಟಿ ಹೊಡೆದೈತೆ. ಏನು ತೊಂದರೆ ಇಲ್ಲ. ಮುಂಚೆನೆ ಅವರೇ ಪಟ್ಟಿ ಹೊಡೆದವ್ರೆ. ಹ್ಞೂ ಹ್ಞೂ. ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಗಾಡಿ ಏನು ನಾನೊಂದು 4.5 ಟನ್ವರೆಗೂ ಹಾಕಿದ್ದೀನಿ ಸರ್. ನಿಮಗೆ ಲೋಡ್ ಗಾಡಿದು ಕೂಡ ಕಳಿಸಿದ್ದೀನಿ ಫೋಟೋನ. ಓಕೆ ಓಕೆ. ಆ ಥರ ಈಗ ರೀಸೆಂಟ್ ಫೋಟೋ ಅದು. ಹ್ಞೂ. ಎಲ್ಲಿ ಸರ್ ಗಾಡಿ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಸರ್. ಹಾಂ ಸರ್. ಗಾಡಿ ಇರೋದು ಎಲ್ಲಿದು? ತುಮಕೂರು ಡಿಸ್ಟಿಕ್ಕು ಗುಬ್ಬಿ ಸರ್. ಗುಬ್ಬಿನಲ್ಲೇ? ಹಾಂ ಗುಬ್ಬಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಓಕೆ. ಯಾವ ಊರು ಸರ್ ಅದು? ನಿಟ್ಟೂರು ಹೋಬಳಿ ಸರ್. ನಿಟ್ಟೂರು ಹೋಬಳಿನಾ? ನಿಟ್ಟೂರು ಹೋಬಳಿ. ಓಕೆ. ನಿಟ್ಟೂರಿಗೆ ಬಂದು ಫೋನ್ ಮಾಡಿದ್ರೆ ಸಾಕು, ನಾವು ಅಡ್ರೆಸ್ ಹೇಳ್ತೀವಿ. ಸರಿ ಸರ್. ಏನು ಹೇಳ್ತೀರಾ ರೇಟ್ ಅದಕ್ಕೆ? ಸರ್ 2.87 ಹೇಳ್ತಾ ಇದ್ದೀನಿ ಸರ್. 2,80,000. 80,000. ಏನು ನೆಗೋಷಿಯಬಲ್ ಮಾಡ್ತೀರಾ? ಸರ್ ಬಂದು ನೋಡಲಿ ಗಾಡಿನ. ತೀರಾ ಅಂದರೆ ಗಾಡಿ ಮಾತ್ರ ಭಾಳ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಪಂಪಿಂದ ಹಿಡಿದು ಇದು ಹೆಡ್ ಕೆಲಸ ಎಲ್ಲ ಮಾಡಿಸಿದ್ದೀನಿ. ಹ್ಞೂ. ಗಾಡಿ ಕೆಲಸ ಮಾತ್ರ ಏನು ಉಳಿಸಿಲ್ಲ ಸರ್, ನೀಟಾಗೈತೆ. ಬಂದು ಗಾಡಿ ನೋಡಲಿ. ಒರಿಜಿನಾಲಿಟಿಲಿ ಐತೆ ಸರ್. ಕ್ಯಾಬಿನ್ ಆಗ್ಬೋದು, ತೊಟ್ಟಿ ಆಗ್ಬೋದು, ಏನು ಕಂಪ್ಲೇಂಟ್ ಇಲ್ಲ ಸರ್. ಹ್ಞೂ ಹ್ಞೂ. ಚಾರ್ಸಿ ಎಲ್ಲ ಜಿನಿಯನ್ ಐತೆ, ಚಾರ್ಸಿ ಟೈರು. ಹ್ಞೂ ಹ್ಞೂ. ಸರ್ ಗಾಡಿ ಹತ್ರ ಬಂದು ನೋಡಿದಾಗಲೇ ತಗೊಳ್ಳೋರಿಗೆ ಸ್ವಲ್ಪ ಐಡಿಯಾ ಬರೋದು. ಹೌದು ಹೌದು. ಈಗೇನಂದರೆ ಒಂದು ಅವರೇಜಿಗೆ ಮಾತಾಡ್ಬೋದು ಅಷ್ಟೇ. ಹ್ಞೂ. ಸರಿ ಸರ್, ಆಯ್ತು. ಈಗ 2.80 ಹೇಳ್ತೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? ಹಾಂ. ಹ್ಞೂ. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ಓಕೆ ಸರ್.